ಇವತ್ತಿನ ದಿವಸ ನಮ್ಮ ಹೆಮ್ಮೆಯ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಘಟಕದಲ್ಲಿ ಇವತ್ತಿನ ದಿವಸ ಕ್ಷಯರೋಗ ಮುಕ್ತ ಅನ್ನುವ ವಿಚಾರವಾಗಿ ನಮ್ಮ ಜಗದೀಶ್ ಪಾಟೀಲ್ ಸರ್ ಅವರು ಬಹಳ ಮಾರ್ಮಿಕವಾಗಿ ನಮ್ಮ ಘಟಕದ ಎಲ್ಲ ಗೃಹ ರಕ್ಷಕರಿಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಈ ವಿಷಯ ಸಲುವಾಗಿ ನಾವು ನಮ್ಮ ಕುಟುಂಬವನ್ನು ಕ್ಷಯರೋಗದಿಂದ ಹೇಗೆ ಮುಕ್ತರಾಗಬೇಕು ಮತ್ತು ನಮ್ಮ ಸಮಾಜವನ್ನು ನಾವು ಹೇಗೆ ಕಾಪಾಡಬೇಕು ಅನ್ನುವ ನಿಟ್ಟಿನೊಳಗೆ ವಿವರಣಾತ್ಮಕವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ನಾವು ಸಮಾಜವನ್ನು ರಕ್ಷಣೆ ಮಾಡ್ಕೋಬೇಕಾದ್ರೆ ಮೊದಲು ನಾವು ಆರೋಗ್ಯವಾಗಿರಬೇಕು. ಆರೋಗ್ಯಕರವಾಗಿರಬೇಕಾದ್ರೆ ನಾವು ತರಕಾರಿಗಳನ್ನು ಯಾವ ರೀತಿಯಾಗಿ ರೋಗ ನಿರೋಧಕ ಶಕ್ತಿ ಬರದ ಹಾಗೆ ಬಳಸಬೇಕು ಅನ್ನೋದ್ರ ಬಗ್ಗೆ, ಮತ್ತು ಜೊತೆಗೆ ನಾವು ಸಮಾಜವನ್ನು ರಕ್ಷಣೆ ಮಾಡಬೇಕಾದ್ರೆ ನಾವು ಅವರಿಂದ ಹೇಗೆ ನಿಯಂತ್ರಣಗೊಳ್ಳಬೇಕು, ನಾವು ಕೆಮ್ಮುವಾಗ ಸಮವಸ್ತ್ರವನ್ನು ನಾವು ಕರ್ಚಿಪ್ಪನ್ನು ಯಾವ ರೀತಿಯಾಗಿ ಬಳಸಬೇಕು, ಜೊತೆಗೆ ಕೆಲವು ಕಾರಣಗಳನ್ನು ನಾವು ಯಾವ ರೀತಿಯಾಗಿ ಜನರಿಗೆ ಮೂಡಿಸ್ಬೇಕು ಅನ್ನುವ ನಿಟ್ಟಿನೊಳಗೆ ನಾವು ಸಮಾಜದಲ್ಲಿ ನಮ್ಮ ಒಂದು ರಾಣೆಬೆನ್ನೂರು ತಾಲೂಕಿನ ಎಲ್ಲ ಗೃಹ ರಕ್ಷಕರು ಸಹಿತ ಸಮಾಜವನ್ನು ಹೇಗೆ ನಾವು ಸಂರಕ್ಷಣೆ ಮಾಡಬೇಕು ಅನ್ನುವ ನಿಟ್ಟಿನೊಳಗೆ ನಮ್ಮ ಗೃಹ ರಕ್ಷಕರು ಸಹಿತ ನಮ್ಮ ರಾಣೆಬೆನ್ನೂರು ಘಟಕದಲ್ಲಿ ಇಂತಹ ಸಮಾಜವನ್ನು ಕಾಪಾಡುವ ನಿಟ್ಟಿನೊಳಗೆ ಯಾವುದೇ ವಿಚಾರವಾಗಿದ್ದರೂ ಸಹಿತ ನಾವು ಅದರಲ್ಲಿ ಸಹಭಾಗಿಯಾಗಿ ಅವರ ಕುಟುಂಬಗಳಾಗಲಿ ಅಥವಾ ಸಮಾಜದ ಮುಖ್ಯ ಚೇತನರಾಗಲಿ ಅವರನ್ನು ನಾವು ಸಂರಕ್ಷಣೆ ಮಾಡಲಿಕ್ಕೆ ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗೆ ಜೊತೆಗೆ ನಮಗೂ ಸಹಿತ ನಾವು ಮೊದಲು ಯಾವ ರೀತಿಯಾಗಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನು ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು, ಮತ್ತು ಜೊತೆಗೆ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಕುಟುಂಬಸ್ಥರನ್ನು ನಾವು ಯಾವ ರೀತಿಯಾಗಿ ನಾವು ಕಾಪಾಡ್ಕೋಬೇಕು ಅನ್ನುವ ನಿಟ್ಟಿನೊಳಗಡೆ ನಾವು ಈ ಒಂದು ಕ್ಷಯರೋಗವನ್ನು ಭಾರತ ದೇಶ ಯಾವ ರೀತಿಯಾಗಿ ನಮ್ಮನ್ನು ಸಂರಕ್ಷಣೆ ಮಾಡಲಿಕ್ಕೆ ಹಲವು ಯೋಜನೆಗಳನ್ನು ಯಾವ ರೀತಿಯಾಗಿ ಕೊಡ್ತಾ ಬಂದಿದೆಯೋ ಅದನ್ನು ನಾವು ಆ ಯೋಜನೆಗಳನ್ನು ಪಡ್ಕೊಂಡು ನಾವು ಕ್ಷಯರೋಗದಿಂದ ಮುಕ್ತರಾಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಹಾಗೆ ನಮ್ಮ ಗೃಹ ರಕ್ಷಕರು ಸಹಿತ ಈ ಒಂದು ಸಂದರ್ಭದಲ್ಲಿ ಯಾವುದೇ ಇಲಾಖೆ ಆಗಲಿ ಯಾವುದೇ ಸಮಾಜ ಆಗಲಿ ಅವರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಾವು ಕಂಕಣಬದ್ಧರಾಗಿ ನಾವು ಸಹಿತ ಅದಕ್ಕೆ ಹೆಗಲು ಕೊಟ್ಟು ಕಾಪಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರವನ್ನು ನೀಡಿರ್ತಕ್ಕಂಥ ಜಗದೀಶ್ ಪಾಟೀಲ್ ಸರ್ ಅವರಾಗಲಿ, ಮತ್ತು ಜೊತೆಗೆ ನಮ್ಮ ಘಟಕದ ಘಟಕಾಧಿಕಾರಿಗಳಾಗಿರ್ತಕ್ಕಂಥ ರಮೇಶ್ ಸರ್ ಅವರಾಗಲಿ, ಅಥವಾ ಜೊತೆಗೆ ಮತ್ತು ಸಹಕಾರಿಯಾಗಿರ್ತಕ್ಕಂಥ ನಮ್ಮ ಮಂಜುನಾಥ್ ದೇವ್ರಗುಡ್ಡ ಅವರಾಗಲಿ, ಜೊತೆಗೆ ಬಸವರಾಜ್ ಕೂಡ್ಲಿಗೆ ಅವರಾಗಲಿ, ಮತ್ತು ವೃತ್ತಿ ಬಾಂಧವರಾಗಿರ್ತಕ್ಕಂಥ ನಮ್ಮ ಗೃಹ ರಕ್ಷಕರಾಗಲಿ, ಇವರೆಲ್ಲರೂ ಸಹಿತ ಈ ಸಹಕಾರದೊಂದಿಗೆ ನಾವು ಏನೇ ಇದ್ದರೂ ಸಹಿತ ಸಮಾಜವನ್ನು ಕಾಪಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮ ಮೀಡಿಯಾದವರಿಗೆ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.